ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆ 12ನೆಯ ಅಧ್ಯಾಯ 5ನೆಯ ವಚನದಲ್ಲಿ, ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದಾನೆ, ಗತಿಯಿಲ್ಲದವರ ನರಳಿಕೆಯು ನನಗೆ ಕೇಳಿಸಿತು. ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಆಮೆನ್. ಹೌದು ಪ್ರಿಯ ದೇವಜನರೇ, ಈ ದಿನವು ನೀವು ತಿಳ್ಕೊಳ್ಳಿರಿ, ಯಾವನಾದರೂ ಬಡವರನ್ನು ಹಿಂಸಿಸುವವನು ಸೃಷ್ಟಿಕರ್ತನನ್ನು ಹೀನೈಸುವನು, ಗತಿಯಿಲ್ಲದವರನ್ನು ಕರುಣಿಸುವವನು ಆತನನ್ನು ಘನಪಡಿಸುವವನೂ ಆಗಿದ್ದಾನೆ. ಹೀಗಿರುವುದರಿಂದ ಪ್ರಿಯ ದೇವಜನರೇ, ಬಹಳ ದಿನಗಳ ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ಆಮೆನ್. ಪ್ರಿಯ ದೇವಜನರೇ, ಈ ದಿನ ನೀನು ಕುಗ್ಗಿ ಹೋಗಿರುವುದಾದರೆ, ಬಹಳ ಬಾಧೆಯನ್ನು ಅನುಭವಿಸುತ್ತಿದ್ದರೆ ಭಯಪಡಬೇಡ. ಏಕೆಂದರೆ ದೇವರು ಕುಗ್ಗಿದವರ ಬಾಧೆಯನ್ನು ನೋಡುವವನಾಗಿದ್ದಾನೆ. ಗತಿಯಿಲ್ಲದವರ ನರಳಿಕೆಯು ಆತನಿಗೆ ಕೇಳಿಸುವುದು. ಈಗ ಎದ್ದು ಬಂದು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು. ಆಮೆನ್. ಈಗಿರಲಾಗಿ ಪ್ರಿಯ ಸಹೋದರ ಸಹೋದರಿಯೇ, ನೀನು ದುಃಖಿಸುವುದು ಏಕೆ? ಪ್ರತಿನಿತ್ಯ ಕಣ್ಣೀರು ಸುರಿಸುವುದು ಏಕೆ? ನಿನಗೆ ನಿನ್ನ ದೇವರಾದ ಯೆಹೋವನು ಇಲ್ಲವೋ? ಇದ್ದದ್ದೇ ಆದರೆ ಆತನ ಬಳಿಗೆ ಬಂದು ನಿನ್ನ ಚಿಂತೆ, ಬಾಧೆ, ನೋವು, ಸಂಕಟಗಳನ್ನು ಆತನಿಗೆ ಹೇಳು. ಆತನು ನಿನ್ನ ಅಗತ್ಯವನ್ನೆಲ್ಲ ಪೂರೈಸಿ ನಿನ್ನ ಕಣ್ಣೀರನ್ನೆಲ್ಲ ಬರೆಸಿ ನಿನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಅದಲ್ಲದೆ ಈಗ ಎದ್ದು ಬಂದು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು. ಭಯಪಡಬೇಡ, ಧೈರ್ಯದಿಂದಿರು. ಪ್ರಿಯ ದೇವಜನರೇ, ಈಗಲಾದರೂ ಮಣ್ಣಿನಿಂದ ಮಾಡಿದ ಮನುಷ್ಯನಿಗೆ ಹೆದರದೆ, ನಿಮ್ಮನ್ನು ಹಿಂಸಿಸಿ ದೋಷಿಸುವ ಆ ಸೈತಾನನು ಕೊಡುವ ಬಾಧೆಗಳಿಗೆ ಭಯಪಡದೆ, ನಿಮ್ಮ ತಂದೆಯಾದ ಯೆಹೋವನ ಮುಂದೆ ಬಂದು ಆತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ನಿಮ್ಮನ್ನು ಎಲ್ಲಾ ಇಕ್ಕಟ್ಟುಗಳಿಂದ ಬಿಡಿಸಿ ಆಶೀರ್ವಾದಿಸುವನು. ಆಮೆನ್. ಅದಾದ್ದರಿಂದ ಪ್ರಿಯ ದೇವಜನರೇ, ಇಲ್ಲಿ ಕೇಳಿರಿ. ಕೀರ್ತನೆಗಾರನಾದ ದಾವೀದನು ಇಂತೆನ್ನುತ್ತಾನೆ, ಕೀರ್ತನೆ 10:17ನೆಯ ವಚನದಲ್ಲಿ, ಯೆಹೋವನು ನೀನು ದೀನರ ಕೋರಿಕೆಯನ್ನು ನೆರವೇರಿಸುವವನೇ ಆಗಿದ್ದಿ, ಅವರ ಹೃದಯವನ್ನು ಧೈರ್ಯಪಡಿಸುತ್ತಿ, ಅವರ ಮೊರೆಗೆ ಕಿವಿಗೊಡುತ್ತಿ. ನೀನು ದಿಕ್ಕಿಲ್ಲದವರ ಮತ್ತು ಕುಗ್ಗಿದವರ ನ್ಯಾಯವನ್ನು ವಿಚಾರಿಸುತ್ತಿ. ಈಗಿರುವಲ್ಲಿ ನಿನ್ನ ಮುಂದೆ ಮಣ್ಣಿನಿಂದಾದ ಮನುಷ್ಯನಿಂದ ಹೆದರಿಕೆ ಉಂಟಾಗುವುದಿಲ್ಲ. ಆಮೆನ್. ದೇವರು ಕುಗ್ಗಿ ಹೋದವರ ಬಾಧೆಯನ್ನು ಹೋಗಿಸಿ ಅವರನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಲಿ. ಆಮೆನ್.